Hello viewers, welcome back to DBMS classes. ಇವತ್ತು ನಾವು ಜಾಯಿನ್ ಆಪರೇಷನ್ಸ್ ಅಂದರೆ ಏನು ಅಂತ ನೋಡೋಣ. ಡಿಫೈನ್ ಮಾಡೋಕ್ಕಿಂತ ಮೊದಲೇ ಅದರ ಉಪಯೋಗ ಎಲ್ಲಾಗ್ತದೆ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಕನ್ಸಿಡರ್ 3 tables, student, book and book issue. ಸ್ಟೂಡೆಂಟ್ ಟೇಬಲ್ನಲ್ಲಿ ಸ್ಟೂಡೆಂಟ್ ಅಟ್ರಿಬ್ಯೂಟ್ಸ್ ಎಲ್ಲ ಸ್ಟೋರ್ ಆಗಿದೆ ಆ್ಯಂಡ್ ಬುಕ್ ಟೇಬಲ್ ಸ್ಟೋರ್ಸ್ ಬುಕ್ ಅಟ್ರಿಬ್ಯೂಟ್ಸ್ ಆ್ಯಂಡ್ ಬುಕ್ ಇಶ್ಯೂ ಟೇಬಲ್ ಏನು ಮಾಡಿದೆ ಅಂದರೆ ಯಾವ ಸ್ಟೂಡೆಂಟು ಯಾವ ಬುಕ್ ತೊಗೊಂಡಿದ್ದಾನೆ ಅನ್ನೋದು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ತದೆ ಅಂತ ಅನ್ಕೊಳ್ಳೋಣ. ಆ್ಯಂಡ್ ವಿ ಹ್ಯಾವ್ ಅ ಕ್ವೇರಿ, ಏನದು ಲಿಸ್ಟ್ ಔಟ್ ದ ಟೈಟ್ಲ್ ಆಫ್ ದ ಬುಕ್ಸ್ ಇಶ್ಯೂ ಟು ರವಿ ಅಂತ. ಇಲ್ಲಿ ರವಿ ಅನ್ನೋದು ಸ್ಟೂಡೆಂಟಿನ ಹೆಸರು, ಅದು ಸ್ಟೂಡೆಂಟ್ ಟೇಬಲಿಂದ ಬರಬೇಕು. ಅದೇ ರೀತಿ ಟೈಟಲ್ ಬುಕ್ ಟೇಬಲಿಂದ ತೊಗೊಳ್ಬೇಕು. ಆಮೇಲೆ ಯಾರು ಯಾವ ಬುಕ್ ತೊಗೊಂಡಿದ್ದಾರೆ, ರವಿ ತೊಗೊಂಡಿರೋ ಬುಕ್ಸ್ ಯಾವುದು ಅನ್ನೋದಕ್ಕೆ ನಮಗೆ ಬುಕ್ ಇಶ್ಯೂ ಟೇಬಲ್ ಬೇಕು. ಹಾಗಾಗಿ ನಾವು ಈ 3 ಟೇಬಲನ್ನು ಜಾಯಿನ್ ಮಾಡಬೇಕು ಅಲ್ವಾ. ಆ್ಯಂಡ್ ಈ ಟೇಬಲ್ ಸ್ನ್ಯಾಪ್ಶಾಟ್ಸನ್ನು ನೋಡಿದರೆ ನಮ್ಗೆ ಉತ್ತರ ಏನು ಬರಬೇಕು ಅಂತ ಗೊತ್ತಾಗುತ್ತೆ. ಸೊ ಹೇಗೆ ಜಾಯಿನ್ ಆಗ್ತದೆ, ಜಾಯಿನ್ ಆಪರೇಷನನ್ನು ಇಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಕ್ಕಿಂತ ಮೊದಲೇ ವಿ ವಿಲ್ ಡಿಫೈನ್ ದ ಜಾಯಿನ್ ಆಪರೇಷನ್. Let R be a relation of degree m, so that a1, a2, so on up to am are the attributes of R, and S be a relation of degree n, b1, b2, so on up to bn are the attributes of S. Then join operation is a binary operation. It takes the 2 tables R and S, performs a select operation on the cross product of R and S. So cross product is performed first and then sigma operation is done on the cross product. Join operation is denoted by the symbol, thus elongated cross product, and this R join S is a relation of degree less than or equal to m plus n. In most of the cases it is equal to m plus n, and when it is a natural join it is 1 less than that. So the columns of join operation, the result of join operation will have these columns of R as well as columns of S. Okay, so m plus n, and it is denoted by the symbol R join condition S. Let's see what is the join condition. Join condition is of the form AI theta bj, where AI is an attribute from R, AI R ಒಂದು attribute ಆಗಿರ್ತದೆ, bj is an attribute from S, bj ನಾವು S ಟೇಬಲ್ ಇಂದ ತಗೊಳ್ತಿದ್ದೀವಿ ಅಂತ ಅನ್ಕೊಂಡು. ಪಾಸಿಬ್ಲಿ AI and bj have similar domain. ಅದನ್ನ ನಾವು ಕಂಪೇರ್ ಮಾಡಬೇಕು ಇಲ್ಲಿ ಅಂದರೆ ಅದು ಎರಡು ಒಂದೇ ಥರ ಇರಬೇಕು ವ್ಯಾಲ್ಯೂ. ಸೊ ದೇ ಹ್ಯಾವ್ ಸೇಮ್ ಡೊಮೈನ್ ಅಥವಾ ಸಿಮಿಲರ್ ಡೊಮೈನ್ ಅಂತ ಅನ್ಕೊಳ್ಳೋಣ. And theta is an expression that results in true or false. ಅಂದರೆ ಜಾಯಿನ್ ಕಂಡೀಷನ್ AI ಥೀಟಾ bj ಅಂತ ಅಂದ್ಕೊಂಡ್ರೆ ಅದರಲ್ಲಿ ಥೀಟಾ ಏನಾಗಿರ್ತದೆ ಅಂದರೆ ಇಟ್ ಕ್ಯಾನ್ ಬಿ ಎನಿ ಎಕ್ಸ್ಪ್ರೆಷನ್ ಲೈಕ್ ದಿಸ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಾಲಿಟಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಆ ಥರ ಯಾವುದೋ ಒಂದು ಆಪರೇಟರ್ ಆಗಿರ್ಬೋದು. ಈಗ ಥೀಟಾ ಈಕ್ವಾಲಿಟಿ ಎಕ್ಸ್ಪ್ರೆಷನ್ ಆಗಿದ್ರೆ ಇಟ್ಸ್ ಕಾಲ್ಡ್ ಈಕ್ವಿ ಜಾಯಿನ್, and it is denoted by the symbol R join S, where the condition is AI is equal to bj. Otherwise it is called theta join. ಅವಾಗ ಸಿಂಪ್ಲಿ ನಾವು R join S with the condition theta, R theta join S ಅಂತ ಬರೆದ್ಬಿಡ್ತೀವಿ. And suppose it is equi join ಆದಾಗ ಏನಾಗ್ತದೆ, there is an equality condition, ಹಾಗಾಗಿ 2 columns will be having the same value. ಅಂದರೆ there is a redundant column. If that redundancy is removed, it is called natural join. ಅದನ್ನು R star S ಅಂತ ಡಿನೋಟ್ ಮಾಡ್ತೀವಿ. ಸೊ ಈಕ್ವಾಲಿಟಿ ಇದ್ರೆ ಥೀಟಾ ಇಸ್ ಈಕ್ವಾಲಿಟಿ ಸಿಂಬಲ್, ದೆನ್ ಇಟ್ ಇಸ್ ಈಕ್ವಿ ಜಾಯಿನ್. ಅದರ್ವೈಸ್ ಇಟ್ ಇಸ್ ಥೀಟಾ ಜಾಯಿನ್. ಈಕ್ವಿ ಜಾಯಿನ್ ಇದ್ದು ರಿಡಂಡೆನ್ಸಿ ಇಸ್ ರಿಮೂವ್ಡ್, ದೆನ್ ಇಟ್ ಇಸ್ ನ್ಯಾಚುರಲ್ ಜಾಯಿನ್. ಓಕೆ, ಯು ಸಿ ದೀಸ್ ಥಿಂಗ್ಸ್ with the help of an example. These are the definitions of 3 join operations. ಈಗ examples ನೋಡೋಣ. Consider R as a relation with the attributes A, B, C, D and with these values. S is an table with the attributes E, F, G. And suppose the theta join query is written something like this. Okay. ಅಲ್ಲಿ ನಾವು R dot A less than S dot E ಬರ್ದಿದ್ದೀವಿ. ಯಾಕೆಂದರೆ ಡಾಟ್ ಆಪರೇಟರ್ ಬಿಕಾಸ್ A is an attribute from the table R, E is an attribute from the table S ಅಂತ. ಸಮಟೈಮ್ಸ್ ಎರಡದಕ್ಕೂ ಒಂದೇ ಥರ ಹೆಸರು ಇರ್ಬೋದು, ಆವಾಗ ಈ ಡಾಟ್ ಆಪರೇಟರ್ ಯೂಸ್ ಮಾಡೋದು ನಮಗೆ ಹೆಲ್ಪ್ ಆಗುತ್ತೆ. ಓಕೆ,
Now R has got degree 4. 4 ಕಾಲಮ್ ಇದೆ, ಹಾಗಾಗಿ ಡಿಗ್ರಿ ಆಫ್ R is 4. ಅದೇ ಥರ ಡಿಗ್ರಿ ಆಫ್ S is 3. ಹಾಗಾಗಿ ಈ ಜಾಯಿನ್ ಆಪರೇಷನ್ ರಿಸಲ್ಟಿಗೆ ಎಷ್ಟು ಡಿಗ್ರಿ ಇರಬೇಕಾಯಿತು? ಇಟ್ ಇಸ್ 4 + 3 7. ಓಕೆ, ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ABCD ಆ್ಯಂಡ್ EFG ಇಷ್ಟು ಕಾಲಮ್ಗಳು ಅಲ್ಲಿ ಇರಬೇಕಾಯಿತು ಅಲ್ವಾ? ಆ್ಯಂಡ್ ಮತ್ತು ರೋಸನ್ನು ನಾವು ಸೆಲೆಕ್ಟ್ ಮಾಡಬೇಕು. ಹೇಗೆ? ಬೇಸ್ಡ್ ಆನ್ ದ ಕಂಡೀಷನ್ R.A ಲೆಸ್ ದನ್ S.E. ಅಂದಮೇಲೆ ಸಿ ದಿಸ್ ಇಸ್ ದ ರಿಸಲ್ಟ್. ಹೇಗೆ ಬಂತು? ಎ ವ್ಯಾಲ್ಯೂಸನ್ನು ತಗೋಬೇಕು ಆ್ಯಂಡ್ R.A ಲೆಸ್ ದನ್ S.E ಅಂದರೆ ಇ ಅಲ್ಲಿ ಯಾವ ವ್ಯಾಲ್ಯೂಸ್ಗಳ ಜೊತೆಗೆ ನಮಗೆ ಇದು ಮ್ಯಾಚ್ ಆಗ್ತದೆ. ಸೊ 1 is less than 6 and 1 is less than 2. That's why I got the first 2 rows. Remember, it's a cross product first. Cross product ಅಲ್ಲಿ ಹೇಗಿತ್ತು? We have considered the rows of R in combination with the rows of S. ಸೊ ಇಲ್ಲಿ ನಾವು ಅಷ್ಟು ರೋಸ್ಗಳನ್ನು ತಗೊಳ್ಳಲ್ಲ, ಅಷ್ಟು ಟಪಲ್ಸನ್ನು ತಗೊಳ್ಳಲ್ಲ, ಬಟ್ ಓನ್ಲಿ ದೋಸ್ ರೋಸ್ ಫಾರ್ ವಿಚ್ ದೋಸ್ ಕಂಡೀಷನ್ ಗಿವನ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಅದನ್ನಷ್ಟೇ ತಗೋತೀವಿ. ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ ಇನ್ ಎ ಈಸ್ 4 and it can be compared with only 6 because ಉಳಿದಿದ್ದೆಲ್ಲ ಲೆಸ್ ದೆನ್ 4 ಇವೆ. ಹಾಗಾಗಿ 4 ಲೆಸ್ ದೆನ್ 6 ಅಂದರೆ ನಮಗೆ ಇಲ್ಲಿ ಒಂದೇ ರೋ ಸಿಗ್ತದೆ. ಐ ಹ್ಯಾವ್ ಗಾಟ್ ದಿಸ್ ಸೆಕೆಂಡ್ ರೋ, ಥರ್ಡ್ ರೋ. ಸಿಮಿಲರ್ಲಿ ಲಾಸ್ಟ್ ವ್ಯಾಲ್ಯೂನ ತೊಗೊಂಡ್ರೆ ಈ ಎಕ್ಸಾಂಪಲ್ಲಿ ಸ್ಟಿಲ್ ಐ ಹ್ಯಾವ್ ಓನ್ಲಿ ಒನ್ ವ್ಯಾಲ್ಯೂ ಹಿಯರ್, ಸೊ ಐ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ಒನ್ ರೋ ವಿತ್ ದಿಸ್. ದಿಸ್ ಇಸ್ ದ ಲಾಸ್ಟ್ ರೋ ವಿ ಆರ್ ಗೆಟಿಂಗ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಜಾಯಿನ್ ಆಪರೇಷನ್ ವಿತ್ ದ ಕಂಡೀಷನ್ A less than E. Okay. Consider another example. Same ಟೇಬಲ್ಗಳನ್ನು ತಗೋಣ, R and S ಅಂತ, ಬಟ್ ದ ಕ್ವೆರಿ ಈಸ್ ಇಕ್ವಿಜಾಯಿನ್. ಓಕೆ, R and S ಟೇಬಲ್ಗಳನ್ನು ಜಾಯಿನ್ ಮಾಡ್ತಿದ್ವಿ. ಕಂಡೀಷನ್ ಈಸ್ R.A ಈಸ್ ಈಕ್ವಲ್ ಟು S.E. ಓಕೆ, ನಾವು ರಿಸಲ್ಟೆಂಟ್ ಟೇಬಲ್ ಇದು ಡಿಗ್ರಿ ಏನಾಗ್ತದೆ? ಡಿಗ್ರಿ ಆಫ್ R is 4, ಡಿಗ್ರಿ ಆಫ್ S is 3. ಹಾಗಾಗಿ ರಿಸಲ್ಟೆಂಟ್ ಟೇಬಲ್ ವಿಲ್ ಹ್ಯಾವ್ ದ ಡಿಗ್ರಿ ಆಸ್ 4 + 3 ದಟ್ಸ್ ಈಕ್ವಲ್ ಟು 7. ಅಂದರೆ ಅಷ್ಟು ಕಾಲಮ್ಗಳು ಇರ್ತವೆ. ರೋಸನ್ನು ನಾವು ಹೇಗೆ ಸೆಲೆಕ್ಟ್ ಮಾಡಬೇಕು? ಬೇಸ್ಡ್ ಆನ್ ದಿಸ್ ಕಂಡೀಷನ್. ಅಂದರೆ ಅಟ್ರಿಬ್ಯೂಟ್ ಎ ವ್ಯಾಲ್ಯೂಸ್, ಅಟ್ರಿಬ್ಯೂಟ್ ಇ ವ್ಯಾಲ್ಯೂಸ್ ಎರಡು ಈಕ್ವಲ್ ಇದ್ದರೆ ಅದನ್ನು ನಾವು ತಗೊಳ್ತೀವಿ. ಆ ರೋಸ್ಗಳನ್ನಷ್ಟೇ, ಆ ಟಪಲ್ಗಳನ್ನಷ್ಟೇ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ವಿಲ್ ಹ್ಯಾವ್ ದ ರಿಸಲ್ಟ್ ಲೈಕ್ ದಿಸ್, ಬಿಕಾಸ್ when A is equal to 1, we have two values here which are satisfying the condition. ಹಾಗಾಗಿ ಈ 2 rows ಸಿಕ್ತು. But when A is equal to 4 and 5, we don't have any comparison here. Equality condition satisfy ಆಗೋದಿಲ್ಲ. ಅದರಿಂದ the result of equijoin is only this with the 2 tuples. Okay. Consider another example with the same tables R and S. ಈಗ ಏನು ಮಾಡೋಣ? Instead of having A and E, suppose I can compare the attributes C and F also. C and F both are sharing the same domain, so I can consider equation on that also. Okay, condition is R.C is equal to S.F. So the attributes C and F are considered here. Okay, see now, if I take the value of C, the first value P, and if I compare it with the table S, I'll get one row, the first row, because it's the only one value which is satisfy the condition. Q ತಗೊಂಡ್ರೆ here is the value, third row ದಲ್ಲಿದೆ. ಹಾಗಾಗಿ I get that comparison, I get the third row, a second row like this. Okay, ಅದೇ ಥರ R ಅಂತ ತಗೊಂಡ್ರೆ C is equal to R, here is one value that satisfy that equality condition, I'll get the third row. ಈ ಥರ equijoin with R.C is equal to S.F. ಸೊ ಕ್ರಾಸ್ ಪ್ರಾಡಕ್ಟ್ ಥರನೇ ಕನ್ಸಿಡರ್ ಮಾಡ್ತೀವಿ. ಆ ಕಂಡೀಷನ್ ಎಲ್ಲಿ ಸ್ಯಾಟಿಸ್ಫೈ ಆಗಿದೆಯೋ ಅದಷ್ಟು ರೋಸನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಜಾಯಿನ್ ಆಪರೇಷನ್. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೋಣ. R and S ಅಂತ ಟೇಬಲ್ಗಳೇ ಇವೆ, ಆದರೆ ವಿ ಹ್ಯಾವ್ ನ್ಯಾಚುರಲ್ ಜಾಯಿನ್. ನ್ಯಾಚುರಲ್ ಜಾಯಿನ್ ಏನು? ಇಟ್ಸ್ ಇಕ್ವಿಜಾಯಿನ್ ಆ್ಯಕ್ಚುಲಿ. ಓಕೆ, ಇಲ್ಲಿ ಡಿಗ್ರಿ ಆಫ್ R is equal to 4, ಡಿಗ್ರಿ ಆಫ್ S is equal to 3 ಇದ್ದವಾಗ ನ್ಯಾಚುರಲ್ ಜಾಯಿನ್ ಆದರೆ ಇಟ್ಸ್ ಡಿಗ್ರಿ ವಿಲ್ ಬಿ 1 ಲೆಸ್ ದನ್ the sum of these two. 4 + 3 - 1. ಓಕೆ, ಯಾಕೆ ಅಂತ ನೋಡೋಣ. ಫಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಇಟ್ ಮಸ್ಟ್ ಬಿ ಅನ್ ಈಕ್ವಿಜಾಯಿನ್. ಸೊ ಇಲ್ಲಿ ಕೊಟ್ಟಿಲ್ಲ ಯಾವುದ್ರ ಮೇಲೆ ತಗೋಬೇಕು, ಯಾವುದೇ ಎರಡು ಕಾಲಮ್ಗಳ ಮೇಲೆ ನಾವು ಈಕ್ವಾಲಿಟಿ ಆಪರೇಟರ್ ಮಾಡಬೇಕು ಅಂತ. ಸೊ ಲೆಟ್ಸ್ ಅಸ್ಯೂಮ್ A and E ಅಂತ. ಯಾವುದನ್ನು ನೀವು ಈವನ್ C and F ಕೂಡ ತಗೋಬೋದು, ಯಾವುದು ಕೊಡದೇ ಇರುವಾಗ. ಸೊ ಲೆಟ್ ಮಿ ಅಸ್ಯೂಮ್ A and E. ಸೊ ಐ ಟೇಕ್ ಈಕ್ವಿಜಾಯಿನ್ ವಿತ್ ದ ಕಂಡೀಷನ್ R.A is equal to S.E.
So already we have seen this is the answer. ಯಾಕಂದರೆ ಅಲ್ಲಿ ಒಂದೇ ರೋ ಇದೆ satisfy ಅಂದರೆ ಆರ್ದಲ್ಲಿ ಒಂದೇ ರೋ ಇದೆ where in the condition is satisfied in yes ಅಲ್ವಾ. ಇಲ್ಲಿ the column E is redundant because A and E ಅನ್ನು ನಾವು equate ಮಾಡಿದ್ದೀವಿ, ಎರಡು ಸೇಮ್ ಇದ್ದಾವಾಗ ಮಾತ್ರ ತಗೊಂಡಿದ್ದೀವಿ. ಹಾಗಾಗಿ column E is redundant. If I remove that, so we will have the join operation like this. Even I can rename the table A, B, C, D, F, G ಇದನ್ನು ನಾನು ಬೇರೆ ಏನಾದರೂ ಹೆಸರು ಕೊಟ್ಕೊಳ್ಬಹುದು. But anyway, it will have 6 columns and 2 rows like this. This is natural join, right? Let us see the example which we have discussed in the beginning. More table ಇದೆ, student book, book issue, and query is list out the title of the books issued to Ravi. ಈಗ ಜಾಯಿನ್ ಆಪರೇಷನ್ ನಾವು ಕಲ್ತಿರೋದು ಹೇಗೆ ಈ ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ನೋಡೋಣ. ಆಲ್ ರೈಟ್. ಆ್ಯಂಡ್ ಇಲ್ಲಿ ನಮ್ಗೆ ಉತ್ತರ ಏನು ಬರಬೇಕು ಅಂತ ಗೊತ್ತುಂಟು. ಜಾಯಿನ್ ಆಪರೇಷನ್ ಎಲ್ಲ ಆದಮೇಲೆ ಫೈನಲಿ ವಿ ಮಸ್ಟ್ ಹ್ಯಾವ್ ದಿಸ್ ಆನ್ಸರ್ ಅಲ್ವಾ, ಈ ಟೇಬಲ್ ಬರಬೇಕು. ಓಕೆ, ಫಸ್ಟಿಗೆ ನಾವು ಸ್ಟೂಡೆಂಟ್ ಮತ್ತು ಬುಕ್ ಇಶ್ಯೂ ಇದೆರಡು ಟೇಬಲ್ಗಳನ್ನು ಕನ್ಸಿಡರ್ ಮಾಡೋಣ. ಓಕೆ, ಜಾಯಿನ್ ಆಪರೇಷನ್ ಬೇಸಿಕಲಿ ಇಟ್ಸ್ ಅ ಬೈನರಿ ಆಪರೇಷನ್. ಓಕೆ, ಸೊ ಲೆಟ್ ಮಿ ಹ್ಯಾವ್ ಅ ಜಾಯಿನ್ ಆಪರೇಷನ್ ಆನ್ ಸ್ಟೂಡೆಂಟ್ ಆ್ಯಂಡ್ ಬುಕ್ ಇಶ್ಯೂ. ಓಕೆ, ಸೊ ಸ್ಟೂಡೆಂಟ್ ಟೇಬಲನ್ನು ಎಸ್ ಅಂತ ಕರೆಯೋಣ, ಬುಕ್ ಇಶ್ಯೂ ಟೇಬಲನ್ನು ಬಿ ಐ ಅಂತ ಕರೆಯೋಣ. ಓಕೆ, ಇಲ್ಲಿ ಕಂಪೇರ್ ಮಾಡುವಾಗ ಸೊ ಐ ಟೇಕ್ ದ ಕಂಪ್ಯಾರಿಸನ್ ಬಿಟ್ವೀನ್ ಸೀಟ್ ನಂಬರ್ಸ್. ಯೂಶ್ವಲಿ ಯಾವುದು ಸೇಮ್ ಡೊಮೈನ್ ಇರ್ತದೋ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾರ್ಮಲಿ ಏನಾಗ್ತದೆ, ಟೇಬಲ್ ಎಸ್ ಹ್ಯಾಸ್ ಪ್ರೈಮರಿ ಕೀ ಆಸ್ ಸೀಟ್ ನಂಬರ್ ಆ್ಯಂಡ್ ಬಿ ಐ ಹ್ಯಾಸ್ ಸೀಟ್ ನಂಬರ್ ಆಸ್ ಫಾರಿನ್ ಕೀ. So this is comparison is taken between primary key and foreign key. Okay, so this is the natural join between S and BI with S dot seat number is equal to BI dot seat number. ಈ ಆಪರೇಷನ್ ರಿಸಲ್ಟ್ ಏನು ಬರ್ತದೆ ಅದನ್ನು ನಾವು T1 ಅಂತ ಕರೆಯೋಣ. ಓಕೆ, now S has got 4 columns and BI has got 3 columns, but natural join ಗೆ ಏನಿರಬೇಕು, ಸೀಟ್ ನಂಬರಲ್ಲಿ ಯಾವುದಾದ್ರೂ ಒಂದು ಸೀಟ್ ನಂಬರನ್ನು ತೆಗಿತೀವಿ ಅಂತ ನಾವು ಅಂದ್ಕೊಂಡ್ರೆ ಇಟ್ ವಿಲ್ ಹ್ಯಾವ್ ಓನ್ಲಿ 6, 4 + 3 ಟೋಟಲಿ 7, ಬಟ್ ಇಟ್ ವಿಲ್ ಹ್ಯಾವ್ ಓನ್ಲಿ 6 ಕಾಲಮ್ಸ್ ಅಲ್ವಾ. ಸೊ ದಿಸ್ ಇಸ್ ದ ಆನ್ಸರ್ ಬಿಕಾಸ್ ಸೀಲ್ 156 is compared with these two. 156 in S is compared with 156 in BI, so we will have the first 2 rows ಅಲ್ವಾ. ಅದೇ ಥರ 234 is compared with this value, we will have the third one, and 678 ಗೆ ಕಂಪ್ಯಾರಿಸನ್ ಇಲ್ಲ. ಸೊ ದಿಸ್ ಇಸ್ ದ ರಿಸಲ್ಟ್ ಆಫ್ ದ ಫಸ್ಟ್ ನ್ಯಾಚುರಲ್ ಜಾಯಿನ್ ಎಸ್ ಸ್ಟಾರ್ ಬಿ ಐ. ಇದನ್ನು ನಾವು T1 ಅಂತ ಕರೆದಿದ್ದೀವಿ. ನಾವು ಆನ್ ದಿಸ್ T1 ವಿ ವಿಲ್ ಹ್ಯಾವ್ ಸಿಗ್ಮಾ ಆ್ಯಂಡ್ ಪೈ ಆಪರೇಷನ್. ಸೆಲೆಕ್ಟ್ ಮತ್ತು ಪ್ರಾಜೆಕ್ಟ್ ಆಪರೇಷನ್ ಮಾಡೋಣ. ಹೇಗೆ, ಇಟ್ ಇಸ್ ಸಿಗ್ಮಾ ವಿತ್ ನೇಮ್ ಇಸ್ ಈಕ್ವಲ್ ಟು ರವಿ. ಓಕೆ, ಸೊ ವಿ ಹ್ಯಾವ್ these 2 rows, and then pi operation selecting only name and book ID. Okay, I hope you remember pi operation selects only columns, whereas sigma selects few rows. Okay, so when we have pi and sigma operations together on the table T1, we get the result as T2, and T2 is this table with name and book ID and 2 rows like this. Okay, ಸೊ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ನಮಗೇನು ಬೇಕು, ರವಿ ಯಾವ ಬುಕ್, ಆ ಬುಕ್ ತೊಗೊಂಡಿರೋದು ಟೈಟ್ಲ್ ಬೇಕು. ಈಗ ಬುಕ್ ಐ ಡಿ ಸಿಕ್ತು, ಬಟ್ ಟೈಟ್ಲ್ ಯಾವ ಟೇಬಲಲ್ಲಿದೆ, ಟೈಟ್ಲ್ ಈಸ್ ಇನ್ ಬುಕ್ ಟೇಬಲ್. ಸೊ ನಾವು T2 ಹ್ಯಾಸ್ ಟು ಬಿ ಕಂಪೇರ್ಡ್ ವಿತ್ ದ ಬುಕ್ ಟೇಬಲ್. ಸೊ ಲೆಟ್ ಮಿ ಕಾಲ್ ದಿಸ್ ಬುಕ್ ಟೇಬಲ್ as B and T2 we have already calculated. ಈಗ we will have a join operation between these two on the column book ID. Okay, again book ID is primary key in B and book ID is a foreign key in T2. So we will have this expression B star T2 is the natural join with B dot book ID is equal to T2 dot book ID, and the result is called as T3. Okay, result ಹೆಂಗೆ ಬರುತ್ತೆ ಹಾಗಾದರೆ, ಇಲ್ಲಿ 112 book ID compared with this, so I have selected that row. Secondly, 5212 is compared with 5212, and we have selected this row. Okay, so this is a result of join operation between B and T2. Still we need to have some condition. In condition now we have to select only name and title of the table T3. Okay, ಯಾಕೆಂದರೆ ಸ್ಕ್ವೇರ್ ಇಲ್ಲ ಅದೇ ಥರ ಕೇಳಿದ್ದಾರೆ.
So let us call that result as R and we select the name and title of the table T3. 2 columns. So this gives the result R and we know that this is what the required result. So join operation andre higirtade. Hope you have understood this. Thank you. Thanks for watching.